ವಾಹನಗಳ ನಿಯಮ ಮೀರಿ ಮಕ್ಕಳನ್ನ ವಾಹನಗಳಲ್ಲಿ ಹೇರಿಕೊಂಡು ಹೋಗುವ ವಿದ್ಯಮಾನ ಸರ್ವೇ ಸಾಮಾನ್ಯ ಆಗೋಗಿದೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಉಡುಪಿ ಜಿಲ್ಲಾ ಪೊಲೀಸರು ಶಾಲಾ ವಾಹನಗಳ ತಪಾಸಣೆಗೆ ಮುಂದಾಗಿದ್ದಾರೆ. ಅಂದಾಜು 1,000 ವಾಹನಗಳ ಪರಿಶೀಲನೆ ನಡೆಸಿ 282 ನಿಯಮ ಮೀರಿದ ವಾಹನಗಳನ್ನು ಪತ್ತೆ ಮಾಡಿದ್ದಾರೆ. ಶಾಲೆಗಳಿಗೆ, ವಾಹನ ಚಾಲಕರಿಗೆ, ಪೋಷಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಉಡುಪಿಯಲ್ಲಿ ಪೊಲೀಸರು ಒಂದು ವಿಶೇಷವಾದ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಾವಿಲ್ಲಿ ನೋಡಬಹುದು, ಸಾಲು ಸಾಲು ವಾಹನಗಳು ನಿಂತಿರುವಂತಹದ್ದು. ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ವಾಹನಗಳ ಮೇಲೆ ಇವತ್ತು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂತಹದ್ದು. ನಿನ್ನೆ ಒಂದು ಶಾಲೆಯ ವಾಹನಕ್ಕೆ ಅಪಘಾತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಿಗದಿತ ಸಂಖ್ಯೆಗಿಂತ ಹೆಚ್ಚುವರಿಯಾಗಿ ಮಕ್ಕಳನ್ನು ಹಾಕಿಕೊಂಡು ಹೋಗುವಂತಹದ್ದಿರ್ಬೋದು, ಅದು ರಿಕ್ಷಾ ಇರ್ಬೋದು, ಓಮಿನಿ ಕಾರುಗಳಲ್ಲಿರ್ಬೋದು, ಅಥವಾ ಶಾಲಾ ವಾಹನಗಳು, ಬಸ್ಗಳಲ್ಲಿ ಸರಿಯಾಗಿ ಕಾನೂನುಗಳನ್ನು ಪಾಲಿಸದೇ ಇರುವಂತಹದ್ದು, ಈ ರೀತಿಯ ಪ್ರಕರಣಗಳನ್ನು ಪತ್ತೆ ಮಾಡಿ ಇವತ್ತು ಕೇಸುಗಳನ್ನು ದಾಖಲಿಸಿದ್ದಾರೆ. ಸುಮಾರು 930 ವಾಹನಗಳನ್ನು ಉಡುಪಿ ಜಿಲ್ಲೆಯ ಎಲ್ಲ ಕಡೆ ಹೋಗಿ 930 ವಾಹನಗಳನ್ನು ಇವತ್ತು ಪರಿಶೀಲಿಸಲಾಗಿತ್ತು. ಮತ್ತು ಆ ಪೈಕಿ ಸುಮಾರು 282 ವಾಹನಗಳ ಮೇಲೆ ಇವತ್ತು ಆ ವಾಹನಗಳನ್ನು ಸೀಸ್ ಮಾಡಿ ಅವರಿಗೆ ಒಂದು ಎಚ್ಚರಿಕೆ ಕೊಡುವ ಕೆಲಸವನ್ನು ಇವತ್ತು ಉಡುಪಿಯ ಪೊಲೀಸರು ಮಾಡಿರುವಂಥದ್ದು. ಒಟ್ಟು 282 ವಾಹನಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಒಂದು ಇತ್ತು ಅನ್ನುವಂಥದ್ದು. ಅದು ಪೇರೆಂಟೇ ಕುಡಿದು ಬಂದು ಮಗುವನ್ನು ಕರ್ಕೊಂಡು ಬಂದಿದ್ರು ಅಂತ, ಇದು ಒಂದು ಅಚ್ಚರಿಯ ಸಂಗತಿ. ಅದರ ಜೊತೆಗೆ ಉಳಿದಂತೆ 194 ಪ್ರಕರಣಗಳು ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ, ಅದು ಬೈಂದೂರು ಇರ್ಬೋದು, ಕೊಲ್ಲೂರು ಇರ್ಬೋದು, ಗಂಗೊಳ್ಳಿ, ಕುಂದಾಪುರ, ಆಮೇಲೆ ಅಮಾವಾಸ್ಯೆ ಬೈಲು, ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ, ಕಾಪು, ಕಾರ್ಕಳ, ಕೋಟ, ಹೀಗೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣಗಳನ್ನು ದಾಖಲಿಸಿಕೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕರೆದು ವಾರ್ನ್ ಮಾಡಿದ್ದಾರೆ. ಇವತ್ತು ಕರೆದು ಎಲ್ಲ ಚಾಲಕರಿಗೂ ವಾರ್ನ್ ಮಾಡಿದ್ದಾರೆ. ರಿಕ್ಷಾಗಳಲ್ಲಿ 10ಕ್ಕಿಂತ ಹೆಚ್ಚು ಮಕ್ಕಳನ್ನು ಹಾಕಿಕೊಂಡು ಹೋಗುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 6-7 ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅನ್ನುವಂಥದ್ದು. ಇನ್ನು ಓಮಿನಿ ಕಾರುಗಳಲ್ಲೂ ಕೂಡ 10-15 ಮಕ್ಕಳನ್ನು ಹಾಕ್ಕೊಂಡು ಹೋಗುವಂಥದ್ದು, ಈ ರೀತಿಯ ಅನೇಕ ವಿಚಾರಗಳು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮತ್ತು ಇವತ್ತು ಕೇವಲ ಸೂಚನೆ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಕರೆದು ಅವರಿಗೆ ಫೈನ್ ಹಾಕಿ ಅವರಿಗೆ ಸೂಚನೆ ಕೊಟ್ಟು ಕಳುಹಿಸಿದ್ದಾರೆ. ಸೂಚಿಸಿರುವ ಪ್ರಕಾರ ಅಂದರೆ ಓಮಿನಿಯಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಮಕ್ಕಳನ್ನು ಹಾಕುವ ಕೆಪಾಸಿಟಿ ಇದೆ, ಅಷ್ಟೇ ಹಾಕಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. 4ನೇ ತರಗತಿಯ ಕೆಳಗೆ ಆದರೆ ಸುಮಾರು 7 ಮಕ್ಕಳನ್ನು ಹಾಕಿಕೊಂಡು ಹೋಗ್ಬೋದು ಆಟೋ ರಿಕ್ಷಾದಲ್ಲಿ. ಮತ್ತು 6ನೇ ಕ್ಲಾಸಿನ ಮೇಲೆ ಆಗಿದ್ದರೆ ಕೇವಲ 6 ಮಕ್ಕಳನ್ನು ಹಾಕಿಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ಮೀರಿದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವ ಒಂದು ಸೂಚನೆ ಕೊಡುವುದರ ಜೊತೆಗೆ 1 ವಾರದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸುಧಾರಣೆಗಳನ್ನು ಮಾಡಿಕೊಳ್ಳಲಿಕ್ಕೆ. ಈ 1 ವಾರದಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ FIR ದಾಖಲಿಸ್ತೇವೆ ಅನ್ನುವಂಥ ಸೂಚನೆಯನ್ನು ಚಾಲಕರಿಗೂ ಮತ್ತು ಆಯಾ ಶಾಲೆಗಳಿಗೂ ಕೂಡ ಆ ಒಂದು ಮಾಹಿತಿಯನ್ನು ರವಾನಿಸಿದ್ದಾರೆ. ಇದರ ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದೆ. ಇದರ ಚಾಲಕರ ಪರವಾಗಿ ಬಂದವರು ಕೊಡುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಕೆಲವೊಂದು ಕನ್ನಡ ಶಾಲೆಗಳು ಅವುಗಳು ಅಳಿವಿನ ಅಂಚಿನಲ್ಲಿದೆ. ಸೊ ಆ ಶಾಲೆಯನ್ನು ಉಳಿಸಬೇಕು ಅನ್ನುವಂಥ ಕಾರಣಕ್ಕೆ ದಾನಿಗಳಿಂದ ಹಣಕಾಸು ನೆರವನ್ನು ಪಡ್ಕೊಂಡು ರಿಕ್ಷಾವನ್ನು ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಒಂದಿಷ್ಟು ಮಕ್ಕಳನ್ನು ಹಾಕ್ಕೊಂಡು ಹೋಗುವಾಗ 1-2-3 ಮಕ್ಕಳು ಎಕ್ಸ್ಟ್ರಾ ಉಳಿದ್ರೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಬೇರೆ ವಾಹನ ವ್ಯವಸ್ಥೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಅಲ್ಲಿಗೆ ಒಂದಿಷ್ಟು ರಿಯಾಯಿತಿ ಕೊಡಿ, ಯಾಕಂದರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕಾದಂಥ ಅನಿವಾರ್ಯತೆ ಇರುವ ಕಾರಣಕ್ಕೆ ಒಂದಿಷ್ಟು ದಾನಿಗಳ ನೆರವಿನಿಂದ ನಡೆಯುವಂಥ ಶಾಲೆಗಳಲ್ಲಿ ಒಂದಿಷ್ಟು ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಮನವಿಗೆ ಯಾವ ಪುರಸ್ಕಾರ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. 1 ವಾರಗಳ ಕಾಲಾವಕಾಶ ಇದೆ. ಅದರ ಒಳಗೆ ಶಾಲೆಗಳು ಮತ್ತು ಚಾಲಕರು ಸುಧಾರಿಸಿಕೊಳ್ಳದೆ ಹೋದರೆ ಶಾಲಾ ವಾಹನಗಳ ಮೇಲೆ FIR ದಾಖಲಿಸ್ತೇವೆ ಅನ್ನುವಂಥ ಕಠಿಣವಾದ ನಿರ್ದೇಶನವನ್ನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.